ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ನಾನಿವತ್ತು ಬಾಯಿಗೆ ಒಂಥರ ರುಚಿ ಕೊಡುವಂಥ ಸಿಂಪಲ್ಲಾಗಿ ನಾನು ಟೊಮೊಟೊ ರೈಸ್ ಬಾತ್ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಎಲ್ಲರೂ ಕೂಡ ವಿಧವಾಗಿ ಮಾಡ್ತೀರಾ, ಈ ವಿಧಾನವಾಗಿ ಕೂಡ ಖಂಡಿತವಾಗಿ ಟ್ರೈ ಮಾಡಿ. ಬನ್ನಿ ಹಾಗಿದ್ರೆ ಮಾಡೋ ಪ್ರೊಸೆಸ್ಸಿಗೆ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಆಲ್ಮೋಸ್ಟ್ ಫಸ್ಟಿಗೆ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೆ. ಅದರಲ್ಲಿ ನಾನು ಒಂದು 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಹೀಟ್ ಆದಮೇಲೆ ಅದರೊಳಗಡೆ ಸ್ವಲ್ಪ ಕಡಲೆಬೇಳೆ, 1-2 ಚಮಚದಷ್ಟು ಕಡಲೆಬೇಳೆ, ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಉದ್ದಗೆ ಕಟ್ ಮಾಡಿರೋಂಥ 1-3 ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಹಾಗೆ ಒಂದು ದಪ್ಪ ಗಾತ್ರದ ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿ, ಇವೆಲ್ಲನೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಇಷ್ಟ ಇದ್ದರೆ ಟೊಮೊಟೊ ಬಾತಲ್ಲಿ ಆಲೂಗಡ್ಡೆ ಹಾಕೋಬೋದು, ಇಲ್ಲ ಅಂದರೆ ಹಾಕ್ಕೊಳ್ಳೋದಕ್ಕೆ ಸ್ಕಿಪ್ ಮಾಡ್ಬೋದು. ನಾನು ಇದಕ್ಕೆ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇರೋರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೇಕಾಗತ್ತೆ. ಅದರ ಜೊತೆಗೆ ಸ್ವಲ್ಪ ಕರಿಬೇವು, ಇವು ಕೂಡ ಚೆನ್ನಾಗೆಲ್ಲ ಕೂಡ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈರುಳ್ಳಿ ಮತ್ತು ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಫ್ರೈ ಆಗಬೇಕು. ಈಗ ನೋಡಿ, ನಾನು ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ತೀನಿ. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಬೇಕಾದಷ್ಟು ರುಚಿಗೆ ಸ್ವಲ್ಪ ಬೇಕಾದಷ್ಟು ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಮತ್ತೊಂದು ಸರ್ತಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಸಿಂಪಲ್ ಇದೆ ಪ್ರೊಸೆಸಿಂಗ್ ಮಾಡೋದು, ತುಂಬಾ ಸಖತ್ತಾಗುತ್ತೆ. ಮತ್ತು ಅದನ್ನು ಕೂಡ ಇದು ಚೆನ್ನಾಗಿ ಇನ್ನೂ ಸ್ವಲ್ಪ ಕೆಂಪಗಾಗ್ತಾಯಿದೆ. ಈಗ ಅದಕ್ಕೆ ನಾನು ಸ್ವಲ್ಪ ಕೆಂಪು ಖಾರ ಕೂಡ ಬೆರೆಸ್ಕೊಂಡಿರೋದು, ಸ್ವಲ್ಪ ವಿಡಿಯೋದಲ್ಲಿ ಕಡಿಮೆ ಕಾಣಿಸ್ತಾ ಇರ್ಬೋದು, ಸ್ವಲ್ಪ ಕೆಂಪು ಖಾರ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಎಲ್ಲನೂ ಕೂಡ ಚೆನ್ನಾಗಿ ಒಗ್ಗರಣೆ ಕೆಂಪಗಾದ್ಮೇಲೆ ನಾನು ಇದಕ್ಕೆ ಮಿಕ್ಸಿಯಲ್ಲಿ ಮಾಡ್ಕೊಂಡಿರೋಂಥ ರುಬ್ಬಿರೋಂಥ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಣ್ಣಗೆ ಕಟ್ ಮಾಡಿ ಮಿಕ್ಸಿ ಮಾಡ್ಕೊಂಬಂದಿರೋಂಥ ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಕಟ್ ಮಾಡಿರೋಂಥ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಳ್ತಾರೆ. ಇಲ್ಲ, ನಾನು ಮಿಕ್ಸಿ ಮಾಡಿರೋಂಥ ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದರಿಂದ ಕೂಡ ಸಖತ್ತಾಗಿ ರುಚಿ ಬರುವಂಥ ಈ ಟೊಮೊಟೊ ಬಾತ್ ಆಗುತ್ತೆ ನೋಡಿ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ಕ್ವಾಂಟಿಟಿ ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದು ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಂಡ್ಬಿಡಿ. ನಾನೀಗ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದು, ಆ ಕ್ವಾಂಟಿಟಿ ಮೇಲೆ ನಾನೀಗ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು. ಈಗ ಟೊಮೊಟೊ ಹಣ್ಣು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಹಸಿ ವಾಸನೆ ಹೊಂಟೋದ್ಮೇಲೆ ನಾನು ಇದಕ್ಕೆ ತೊಳೆದಿಟ್ಟಿರೋಂಥ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ನಾನು ನೀರೆಲ್ಲ ಜಾನಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೊಟೊ ಚೆನ್ನಾಗಿ ನಾವು ಎಲ್ಲ ಕುದಿಸ್ಕೊಂಡಿದ್ದೀವಲ್ಲ, ಹಸಿ ವಾಸನೆ ಹೋದ್ಮೇಲೆ ನಾನೀಗ ಅಕ್ಕಿ ಎಲ್ಲ ಹಾಕ್ಕೊಂಡು, ಈಗ ಟೊಮೊಟೊ ಹಣ್ಣಿನ ಒಳಗಡೆ ಎಲ್ಲ ಕೂಡ ಅಕ್ಕಿ ಮಿಕ್ಸ್ ಆಗಬೇಕು. ಮತ್ತು ಟೊಮೊಟೊ ಹಣ್ಣಿನ ರಸವೆಲ್ಲ ಅಕ್ಕಿ ಎಲ್ಲ ಹಿರ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಅದು ಸ್ವಲ್ಪ ಹೊತ್ತು ಹಾಕಿ ಸಣ್ಣ ಉರಿ ಮೇಲೆ ಕುದಿಯೋಕ್ಕೆ ಬಿಟ್ಬಿಡಬೇಕು. ಪೂರ್ತಿ ಎಲ್ಲನೂ ಕೂಡ ಅಕ್ಕಿ ಎಲ್ಲ ಹುಳಿ ರಸ ಎಲ್ಲ ಚೆನ್ನಾಗಿ ಹಿರ್ಕೊಂಡ್ರೆ ಅದು ಅನ್ನ ಬಿಡಿ ಬಿಡಿಯಾಗಿ ಆಗುತ್ತೆ, ಮತ್ತು ಒಂಥರ ರುಚಿ ಕೂಡ ಸೂಪರಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು, ಎಲ್ಲನೂ ಕೂಡ ಟೊಮೊಟೊ ರಸವೆಲ್ಲ ಹಿರ್ಕೊಂಡಿತ್ತು. ಆಮೇಲೆ ನಾನು ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾರಿಗೆ ಎಷ್ಟು ಉದುರುದ್ರಾಗಿ ಬೇಕು, ಮೆತ್ತಗೆ ಬೇಕು, ಅವ್ರ ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕ್ಕೋಬೇಕಾಗುತ್ತೆ. ನಾನೀಗ ಇಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡ್ರೆ ಕರೆಕ್ಟಾಗಿ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೇ ಕರೆಕ್ಟಾಗಿ ಬಿಡಿ ಬಿಡಿಯಾಗಿ ಆಗುತ್ತೆ ಅನ್ನ, ಅದಕ್ಕಾಗಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಈಗ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಮೇಲಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಇದಕ್ಕೆ ಕುಕ್ಕರ್ ಒಳಗಡೆ ಕಲಿಸ್ಕೊಂಡು ನಾನೀಗ ವಿಸಿಲ್ ತೆಗಿತೀನಿ. ಎಷ್ಟು ವಿಸಿಲ್ ಅಂದರೆ ನಾನು ಆಲ್ಮೋಸ್ಟ್ 2-3 ವಿಸಿಲ್ ತೆಗಿತೀನಿ. 2-3 ವಿಸಿಲ್ ಆದಮೇಲೆ ನೋಡಿ ಎಷ್ಟು ಸಖತ್ತಾಗಿ ಟೊಮೊಟೊ ಬಾತ್ ರೆಡಿಯಾಗಿದೆ. ಸೂಪರಾಗಿತ್ತು ಸ್ನೇಹಿತರೆ. ಜೊತೆಗೆ ಮೊಸರಾಗಿ ಚಟ್ನಿ ಇದ್ದರೆ ಸಾಕು, ಅದ್ರ ಮಾತೇ ಬೇಡ. ಒಟ್ಟು ಸಖತ್ತಾಗಿರುವಂಥ ಈ ಬಿಡಿ ಬಿಡಿಯಾಗಿ ಮಾಡಿರುವಂಥ ಟೊಮೊಟೊ ಬಾತ್ ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ಎಲ್ಲಿಗಾದರೂ ಟೂರಿಗಾದರೂ ಆಯಿತು, ಟಿಫನ್ ಬಾಕ್ಸಿಗಾಯಿತು, ಮಧ್ಯಾಹ್ನ ಊಟಕ್ಕೆ ಯಾವಾಗಾದರೂ ಮಾಡ್ಕೊಳ್ಳೋದಕ್ಕೆ ಈ ರೆಸಿಪಿ ಟ್ರೈ ಮಾಡ್ಕೊಂಡು ನೋಡಿ. ಹಾಗಿದ್ರೆ ನಿಮಗೂ ಕೂಡ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗಿದ್ರೆ ನನಗೂ ಕೂಡ ಸಪೋರ್ಟ್ ಮಾಡಿ, ಹೀಗೆ ಮುಂದೆ ಬರೋ ವಿಡಿಯೋಗೆ ಕೂಡ ನಾನು ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ಈ ವಿಡಿಯೋಲಿ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ.